ನಮಸ್ತೆ ವೀಕ್ಷಕರೇ, ಸಾಯಿರಾಮ್ ಕ್ರಿಯೇಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತು ಒಂದು ರೀತಿ ಆರ್ಗನೈಸರ್ನ ತೋರಿಸ್ಕೊಡ್ತೀನಿ. ಕ್ಲಾತ್ಸನ್ನೆಲ್ಲ ನೀಟಾಗಿ ಹೆಂಗೆ ಜೋಡಿಸಿಡ್ಬೋದು ಅನ್ನೋದಕ್ಕೆ. ನೋಡಿ, ನಾನಿವಾಗ ಇದೊಂದು ಬಟ್ಟೆ ತೊಗೊಂಡಿದ್ದೀನಿ. ನೋಡಿ, 31 ಇಂಚಸ್ ಇದೆ. ಇದು ಮೇಲ್ಗಡೆ ಬರೋ ಬಟ್ಟೆ. ಇದು ಮಧ್ಯದಲ್ಲಿ ನಾನು ರೈಸ್ ಬ್ಯಾಗನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೇಮ್ ಅದೇ ಅಳತೆಗೆ 31 ಇಂಚಸ್ ಉದ್ದ, 23 ಹಿಂಗೆ ಉದ್ದ ಬರುತ್ತೆ. ಈ ಲೆಂತು 23 ಬರುತ್ತೆ. ನೋಡಿ, ಈ ಲೆಂತು 23 ಬರುತ್ತೆ, ಈ ಲೆಂತು 31 ಬರುತ್ತೆ. ಆಮೇಲೆ ಇದು ಲೈನಿಂಗ್ ಕ್ಲಾತ್ ಥರ ಬರುತ್ತೆ. ಇಲ್ಲಿ ಒಳಗಡೆ ಮಧ್ಯದಲ್ಲಿ ರೈಸ್ ಬ್ಯಾಗನ್ನು ಇಟ್ಕೋಬೇಕು. ಮೇಲ್ಗಡೆ ಈ ಬಟ್ಟೆನ ಇಟ್ಕೋಬೇಕು. ಫೋಲ್ಡ್ ಮಾಡಿ ಸ್ಟಿಚ್ ಒಳಭಾಗಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಥರ 4 ಸೈಡನ್ನು ಸ್ಟಿಚ್ ಮಾಡಬೇಕು. 4 ಸೈಡ್ಗೂ ನೋಡಿ ವೀಕ್ಷಕರೇ, 4 ಸೈಡಿಗೂ ಸ್ಟಿಚ್ ಮಾಡಿದ್ದೀನಿ. ನೋಡಿ, 4 ಸೈಡ್ ಸ್ಟಿಚ್ ಮಾಡಿದ್ದೀನಿ. ಇವಾಗ ಈ ಕಾರ್ನರ್ಗೆ ನಾವು ಇವಾಗ 6.5 ಇಂಚ್ ನೋಡಿ ವೀಕ್ಷಕರೇ, 4 ಕಡೆನೂ ನಾನು 6.5 ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ. ಅಲ್ಲಿಗೆ ಕಟ್ ಮಾಡ್ಕೊತೀನಿ. ಇವಾಗ ನೋಡಿ ವೀಕ್ಷಕರೇ, ಇಲ್ಲಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ 4 ಕಡೆನೂ. ಇದನ್ನು ನಾವು ಇವಾಗ ಈ ಥರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ, ಎಲ್ಲ ಕಡೆ 4 ಕಡೆನೂ ಈ ಥರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಸೈಡಿಗೆ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, 4 ಸೈಡನ್ನು ಸ್ಟಿಚ್ ಮಾಡಿದ್ದೀನಿ. 4 ಸೈಡು ಸ್ಟಿಚ್ ಆದಮೇಲೆ ಇಲ್ಲಿ ಈ ರೀತಿ ಇರುತ್ತಲ್ಲ, ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಸ್ಟಿಚ್ ಮಾಡಬೇಕು. ಇಷ್ಟೆಲ್ಲ ಬಟ್ಟೆ ತೊಗೊಂಡು ಈ ಥರ ಫೋಲ್ಡ್ ಮಾಡಿಬಿಟ್ಟು ಮೇಲಕ್ಕೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ತುದಿಗೂ ಈ ಥರ ಫೋಲ್ಡ್ ಮಾಡಿ ನೋಡಿ, ಇಲ್ಲಿ ಹೀಗೆ ಇಟ್ಟು ಇಲ್ಲೂ ಫೋಲ್ಡ್ ಮಾಡಿ ಈ ಥರ ಕ್ಲೋಸ್ ಮಾಡಿ ಫುಲ್ಲು ಕೆಳವರೆಗೂ ಅದೇ ರೀತಿ ಇಟ್ಟು ಸ್ಟಿಚ್ ಮಾಡಬೇಕು. ಈ ಥರ 4 ಕಡೆಗೂ ಅದೇ ಥರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನೋಡಿ ವೀಕ್ಷಕರೇ, ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಸೈಡಿಗೆ 4 ಸೈಡು ಸ್ಟಿಚ್ ಮಾಡಿದ್ದೀನಿ ನಾನು. ಇವಾಗ ಇದನ್ನು ಮಾಡಬೇಕು.
ನೋಡಿ ಇಲ್ಲೊಂದು ಮಧ್ಯದಲ್ಲೊಂದು ಕಾರ್ಡ್ಬೋರ್ಡ್ ಶೀಟ್ ಹಾಕಬೇಕು, ಆವಾಗ ಸ್ಟಿಫ್ ಆಗಿ ಕೂರುತ್ತೆ. ಇವಾಗ ನಾನು ಇಲ್ಲಿ ಹ್ಯಾಂಡ್ಲಿಗೆ ಯಾವ ಥರ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಸ್ವಲ್ಪ ಈ ಥರ ಹಿಡಿದು ಐರನ್ ಮಾಡಿದ್ರೂ ಆಗುತ್ತೆ. ಇವಾಗ ನಾನಿಲ್ಲಿ ಇಲ್ಲಿಗೆ ಒಂದು ಸೈಡ್ ಒಂದು ಹ್ಯಾಂಡ್ಲು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಶೀಟ್ ಇದೆಯಲ್ಲ, ಯಾವುದು ರೈಸ್ ಬ್ಯಾಗ್ದು, ಇದೊಂದು ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿನಿ. ಅದಕ್ಕೆ ನಾನೊಂದು ಗ್ರೀನ್ ಕಲರ್ ಬಟ್ಟೆ ತೊಗೊಂಡಿನಿ. ತೊಗೊಂಡ್ಬಿಟ್ಟು ಇಲ್ಲಿ ಇದನ್ನು ಒಳಗಿಟ್ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೋಡಿ ವೀಕ್ಷಕರೇ, ಆರ್ಗನೈಸರ್ನ ಈ ಥರ ರೆಡಿ ಮಾಡಿದ್ದೀನಿ ನಾನು. ನೋಡಿ ಹ್ಯಾಂಡ್ಲು ಈ ಥರ ಹಾಕಿದ್ದೀನಿ. ನೋಡಿ ಈ ಥರ ಹಾಕಿದ್ದೀನಿ, ಈ ಥರ ಬಂದಿದೆ. ನಾವು ಇಲ್ಲೊಂದು ಕಾರ್ಡ್ಬೋರ್ಡ್ ಶೀಟನ್ನು ಹಾಕಿದ್ರೆ ಸ್ವಲ್ಪ ಗ್ರಿಪ್ಪಾಗಿ ಚೆನ್ನಾಗಿ ಕೂರುತ್ತೆ. ನಾನು ಅದಕ್ಕೆ ನೋಡಿ ಇಲ್ಲಿ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅದಕ್ಕೆ ಬಟ್ಟೆದು ಕವರ್ ಮಾಡಿದ್ದೀನಿ ಕಾರ್ಡ್ಬೋರ್ಡಿಗೆ. ಇದರೊಳಗೆ ಹಾಕಿದ್ದೀನಿ ಕಾರ್ಡ್ಬೋರ್ಡ್ ಶೀಟನ್ನು. ಇದ್ರ ಅಳತೆಗೆ ಕರೆಕ್ಟಾಗಿ ಇಟ್ಕೊಂಡು ಮಾಡಿರೋದು. ಅದಕ್ಕೆ ಸರಿಯಾಗಿ ಬಟ್ಟೆನ ಹೊಲಿದು ಹಾಕಿದ್ದೀನಿ. ಸೇಮ್ ಇದೇ ಕಲರ್ದೇನೆ, ಒಳಗಡೆ ಯಾವ ಕಲರ್ ಹಾಕಿದ್ದೀನಿ ಅದೇ ಕಲರ್ನೇ ಹಾಕಿದ್ದೀನಿ. ನೋಡಿ ಇದನ್ನು ಇದರೊಳಗೆ ಈಗ ಹಾಕ್ತೀನಿ. ನೋಡಿ ಕರೆಕ್ಟಾಗಿ ಕೂರುತ್ತೆ. ಉದ್ದ ಬಂದಿದೆ ಇದು ಈ ಆರ್ಗನೈಸರು, ಈ ಬಾಕ್ಸು. ಸುಮಾರು ಬಟ್ಟೆನೇ ಹಿಡಿಯುತ್ತೆ ಇದರೊಳಗಡೆ. ನೋಡಿ ಇದೇ ರೀತಿಗೆ ನಾನು ಇನ್ನೊಂದು ಮಾಡಿದ್ದೀನಿ ಆರ್ಗನೈಸರ್. ನೋಡಿ ಬಟ್ಟೆನೆಲ್ಲ ತುಂಬಿಟ್ಟಿದ್ದೀನಿ ಇದಕ್ಕೆ. ಈ ಥರ ಜೀನ್ಸು, ಹಳೆ ಜೀನ್ಸ್ ಪ್ಯಾಂಟಲ್ಲೇ ಮಾಡಿರೋದು ಇದು. ಇದು ಅಂದರೆ ಸೆಂಟ್ರಿಗೆ ಬಂದಿದೆ, ಕಟಿಂಗ್ ಮಾಡಿರೋದು ಸೆಂಟ್ರಿಗೆ ಬಂದಿದೆ. ಇದು ಕಾರ್ನರಿಗೆ ಬಂದಿದೆ. ಇದಂದರೆ ಫೋಲ್ಡ್ ಈ ರೀತಿದು ಒಂದು ಬ್ಯಾಗ್ ಯಾವ ಥರ ಹೊಲಿಯೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೇ. ಇದು ಬಟ್ಟೆನ 4 ಕಡೆನೂ ಏನು ಕಾರ್ನರ್ ಕಟ್ ಮಾಡಿಬಿಟ್ಟು 6.5 ಇಂಚಸ್ ಇಟ್ಕೊಂಡು ಕಟ್ ಮಾಡಿರೋದು ಇದು. ಹಾಗಾಗಿ 4 ಮೂಲೆಗೂ ಇಲ್ಲಿ ಸ್ಟಿಚ್ ಬಂದಿದೆ. ಇದು 2 ಕಡೆ ಬಟ್ಟೆ ಫೋಲ್ಡ್ ಮಾಡಿಟ್ಕೊಂಡು 2 ಕಡೆ ಮಾಡಿರೋದು ಇದು. ಹಾಗಾಗಿ ಈ ಸೈಡೊಂದು ನೋಡಿ, ಈ ಸೈಡೊಂದು ಜಾಯಿಂಟ್ ಬಂದಿದೆ. ಇದು ಹ್ಯಾಂಡ್ಲ್ ಇಟ್ಟಿದ್ದೀನಿ ಈ ಥರ. ನೋಡಿ ಈ ಥರ ಬಟ್ಟೆನ ಸೆಟ್ ಮಾಡಿರ್ಬೋದು. ಈ ಆರ್ಗನೈಸರ್ಗಳು ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಹಾಗೇನೇ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ದೀರೋ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.